ಇವತ್ತು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಪದಗ್ರಹಣ ಮಾಡಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ಪಟ್ಟಾಭಿಷೇಕ ಕೂಡ ಇವತ್ತು ಮುಗಿದಿದೆ. ಜೆಡಿಎಸ್ ನಲ್ಲಿ 38 ಸೀಟ್. ಬಹುಶಃ ಇನ್ನೊಂದು ಸ್ವಲ್ಪ ಮನಸ್ಸು ಮಾಡಿದ್ರೆ ಜೆಡಿಎಸ್ ನಲ್ಲಿ ಇನ್ನೊಂದು ಸೀಟ್ 38ರಿಂದ 39 ಅಥವಾ 40 ಆಗಬಹುದಾದಂತಹ ಸಾಧ್ಯತೆಗಳು ಇದ್ವೇನೋ. ಅದಕ್ಕೋಸ್ಕರ ಒಬ್ಬ ಜೆಡಿಎಸ್ ನ ಫೈರ್ ಬ್ರ್ಯಾಂಡ್, ಯಂಗ್ ಫೈರ್ ಬ್ರ್ಯಾಂಡ್ ತುಂಬಾ ಹೋರಾಟ ಮಾಡಿದ್ರು. ಎಲ್ಲ ಅವಕಾಶಗಳಿದ್ರು ಕೂಡ ಸೀಟ್ ಪಡೆಯುವಂತ ಶಕ್ತಿ ಮತ್ತು ಗೆಲ್ಲುವಂತ ಶಕ್ತಿ ಇದ್ರೂ ಕೂಡ ಕೌಟುಂಬಿಕ ರಾಜಕಾರಣದ ಹೋರಾಟದಲ್ಲೋ ಪಕ್ಷದ ಹಿತದೃಷ್ಟಿಯಿಂದನೋ ಒಂದಷ್ಟು ತಾತನ ಮಾತನ್ನ ಕೇಳಿಕೊಂಡು ಹಿಂದೆ ಉಳಿದ್ರು. ಬಟ್ ಒಂದು ಮಾಸ್ ಅಪೀಲ್ ಇರುವಂತ ಯಂಗ್ ಲೀಡರ್, ಪಕ್ಷಕ್ಕೋಸ್ಕರ ಒಂದಷ್ಟು ಇಡೀ ರಾಜ್ಯಾದ್ಯಂತ ಪ್ಯಾನ್ ಕರ್ನಾಟಕ ತಿರುಗಾಡಿರೋದು ಕೂಡ ಇದೆ. ಸೊ ಅವರು ಬೇರೆ ಯಾರೂ ಅಲ್ಲ, ಪ್ರಜ್ವಲ್ ರೇವಣ್ಣ. ದೇವೇಗೌಡರ ಹಾಗೆಯೇ ಸದಾ 24x7 ಯಾರಾದ್ರೂ ಜೆಡಿಎಸ್ ನಲ್ಲಿ ರಾಜಕೀಯದ ಬಗ್ಗೆ ಚಿಂತನೆ ಮಾಡ್ತಾರೆ ಅಂದ್ರೆ ಯುವಕರಾಗಿ ಅದು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ 38 ಜನರ ಶಾಸಕ ಸ್ಥಾನದಲ್ಲಿ 39ನೇವರಾಗಿ ತಾವು ಇವತ್ತು ಇರಬಹುದಾಗಿತ್ತು ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ವಿಧಾನಸೌಧ ಒಂದು ವೇದಿಕೆಯಲ್ಲಿ ನಿಂತಾಗ ಎಲ್ಲೋ ಒಂದ್ ಕಡೆ ಶಾಸಕರಾಗಿ ನಿಂತಿದ್ರೆ ಒಂದು ಭಾವನೆನೇ ಬೇರೆ ಆಗಿರೋದು. ಒಂದು ಭಾವನೆಯಲ್ಲಿ ಬೇಜಾರು ಆಯ್ತು, ಇಲ್ಲ ಅಂತ ಸುಳ್ಳು ಹೇಳಕ್ ಹೋಗ್ಬಾರ್ದು. ಯಾವತ್ತೂ ಕೂಡ ಒಂದು ಆಸೆ ಇತ್ತು ನಮಗೆ, MLA ಆಗ್ಬೇಕು, ರಾಜಕೀಯದಲ್ಲಿ ಬೆಳಿಬೇಕು, ಒಳ್ಳೆ ಕೆಲ್ಸಗಳು ಮಾಡ್ಬೇಕು, ರಾಜ್ಯದ ಜನತೆಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಭಾವನೆಗಳು ಆಸೆ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅದು ತಾತ್ಕಾಲಿಕವಾಗಿ ತಡೆಯಾಗಿದೆ ಅನ್ನೋ ಒಂದು ಭಾವನೆ ಇದೆ. ಖಂಡಿತವಾಗಿ ಮುಂದಿನ ತಿಂಗಳ ಅವಕಾಶ ಸಿಗುತ್ತೆ. ಕುಮಾರ ಮುಖ್ಯಮಂತ್ರಿ ಆಗಿದ್ದಾರೆ, ಅದಕ್ಕಿಂತ ಸಂತೋಷ ಇನ್ನೇನು. ಬಟ್ ಒಂದು ಮಾತಿದೆ ಪ್ರಜ್ವಲ್, ಅಂದ್ರೆ ನೀವು ಆಸೆ ಇದ್ದಿದ್ರೆ ನಿಮ್ಗೆ ಇದು ತಪ್ತಾ ಇಲ್ಲ ಅಂತ. ಪ್ರಜ್ವಲ್ ಒಳಗಡೆ ಒಂದು ಮಹತ್ವಾಕಾಂಕ್ಷೆ ಇದೆ ಅನ್ನೋದು, ಆ ಕಾರಣಕ್ಕೆ ಈ ಸೀಟ್ ತಪ್ತು ಅನ್ನೋ ಮಾತು ಕೂಡ ಇರುವಂತದ್ದು. ಆಸೆ ಅನ್ನೋದು ಎಲ್ಲರಿಗೂ ಇರ್ತದೆ, ದುರಾಸೆ ಆಗ್ಬಾರ್ದು. ಇವತ್ತು ನಾನು ಒಬ್ಬನಿಗೋಸ್ಕರ ಎಲ್ಲೋ ಒಂದ್ ಕಡೆ ವೈಯಕ್ತಿಕವಾದ ವಿಚಾರನ ಇಟ್ಕೊಂಡು ನಾನು ಎಲ್ಲೋ ಒಂದ್ ಕಡೆ ರಾಜಕೀಯ ವ್ಯವಸ್ಥೆನ ಒಂದು ಹಾಳು ಮಾಡುವಂತ ಒಂದು ಸಂದರ್ಭಕ್ಕೆ ಯಾವತ್ತೂ ಹೋಗ್ಬಾರ್ದು. ನಾವು ಯಾವುದೋ ಒಂದು ತ್ಯಾಗಗಳು ಅನ್ನೋದು ಇರುತ್ತೆ. ಹಾಗಾಗಿ ಇವತ್ತೆಲ್ಲೋ ಒಂದ್ ಕಡೆ ಇದನ್ನು ನಾವೇನೋ ಒಂದ್ ಕಡೆ ತ್ಯಾಗ ಅಂತ ಭಾವಿಸಿ ನಾವು ಮುಂದೆ ಇನ್ನ ಅತಿ ಹೆಚ್ಚಿನ ದುಡಿಮೆ ಮಾಡಬೇಕು, ಇನ್ನ ಜನಕ್ಕೆ ನಾವು ಹತ್ರವಾಗಬೇಕು ಅನ್ನೋ ಭಾವನೆ ದುಡಿಬೇಕು. ಬಟ್ ಪ್ರಜ್ವಲ್ ಅವರು ಹಾಸನ್ಗಳು ಮನಸ್ಸು ಮಾಡಿದ್ರೆ ಹಾಸನದಲ್ಲಿ ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯೂನ್ಸಿನ ಆರಿಸ್ಕೊಳ್ಬೋದಿತ್ತು. ಯಾಕೆ ಹಾಸನ್ ಬಿಟ್ಟು ಹಾರುವಂತ ಪ್ರಯತ್ನ, ರಾಜರಾಜೇಶ್ವರಿ ನಗರ ಪ್ರಯತ್ನ ಮಾಡ್ತೀರಾ, ಹುಣಸೂರಿಗೆ ಪ್ರಯತ್ನ ಮಾಡ್ತೀರಾ? ಯಾಕೆ ಹಾಸನ್ ಬಿಟ್ಟು ಹೊರಗೆ ಬೆಳಿಬೇಕು ಅನ್ನೋದ ನಿಮ್ಮ ಆ ಹಿಂದಿನ ಉದ್ದೇಶ ಏನು ಅನ್ನೋದು? ಇವತ್ತು 2 ಉದ್ದೇಶ ಇದೆ ಸರ್. ಒಂದು, ಹಾಸನಲ್ಲಿ ಅಧಿಪತಿ ಅಂದ್ರೆ ರೇವಣ್ಣ ಸಾಹೇಬ್. ಇವತ್ತು ರೇವಣ್ಣ ಸಾಹೇಬ್ರು ಏನ್ ಹೇಳುತ್ತೋ ಅಲ್ಲಿ ನಡೆಯುವಂತ ಒಂದು ವ್ಯವಸ್ಥೆ ನಡೆಯುತ್ತೆ. ಅಲ್ಲಿ ಹೋಗಿ ನನ್ ಗೆದ್ರು ಕೂಡ, ನನ್ನ ಸ್ವಂತ ಬಲದಲ್ಲಿ ಗೆದ್ರು ಕೂಡ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಅವ್ರ ತಂದೆ ಆಶಯದಿಂದ ಗೆದ್ರು ಅನ್ನೋ ಒಂದು ಭಾವನೆಗಳು ಸೃಷ್ಟಿ ಆಗಬಾರ್ದು. ಹಾಗಾಗಿ ನನಗೆ ಒಂದು ಆಸೆ, ನನ್ನ ತಂದೆಯ ನೆರಳಿನಲ್ಲಿ ನಾನು ಗೆಲ್ಲಬಾರದು ಅನ್ನೋ ಒಂದು ಆಸೆ ಇತ್ತು. ಎರಡನೇದು, ನಾವು ಯಾವತ್ತೂ ಕೂಡ ಚಾಲೆಂಜಿಂಗ್ ಆಗಿ ತಗೊಳ್ಬೇಕಾಗ್ತದೆ. ನಾವು ಯಂಗ್ಸ್ಟರ್ಸ್ ಇದ್ದೀವಿ, ನಾವು ನಮ್ಮಲ್ಲಿ ಒಂದು ಶಕ್ತಿ ಇರುತ್ತೆ. ಇವತ್ತು ಆ ಶಕ್ತಿನ ನಾವು ಇವತ್ತು ರಾಜ್ಯದ ಜನತೆಗೆ ತೋರಿಸ್ಬೇಕಾಗತ್ತೆ. ನಾವು ಒಬ್ಬ ಯಂಗ್ಸ್ಟರ್ ಏನ್ ಮಾಡಬಹುದು. ಹಾಗಾಗಿ 36,000 ಲೀಡರ್ಸ್ ಸೋತಂತ, ಒಂದು 32,500 ಲೀಡರ್ಸ್ ಸೋತಂತ ಒಂದು ಹುಣಸೂರು ತಾಲೂಕು ಏನು ಕಾಂಗ್ರೆಸ್ ಭದ್ರಕೋಟೆ ಅನ್ನೋ ಒಂದು ಭಾವನೆ ಬಿಂಬಿಸಿದ್ರು, ಅದನ್ನ ಹೊಡೆಯೋದ್ರಲ್ಲಿ ಯಶಸ್ವಿ ಆಗಿದೆ. ಅದರ ನಂತರ ರಾಜರಾಜೇಶ್ವರಿ ನಗರಲ್ಲಿ ಯಾರೂ ಕೂಡ ಅವ್ರ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ಆ ಒಂದು ರಾಜಕೀಯದ ವ್ಯವಸ್ಥೆನೇ ಬೇರೆ ಇದೆ ಅಲ್ಲಿ ಇಟ್ ಇಸ್ ನಾಟ್ ಕಾಂಗ್ರೆಸ್, ಇಟ್ ಇಸ್ ನಾಟ್ JDS, ಇಟ್ ಇಸ್ ನಾಟ್ BJP, ಇಟ್ ಇಸ್ ಮುನಿರತ್ನಂ ಅನ್ನೋ ಏನ್ ಭಾವನೆ ಇತ್ತು, ಅದನ್ನು ಕೂಡ ಎಲ್ಲೋ ಒಂದ್ ಕಡೆ ಕೋಟೆನ ಮುರಿಯೋ ಅಂತ ಒಂದು ಶ್ರಮನ ನಾನು ತಗೊಬಂದೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ವರ್ಚಸ್ಸಿರುವಂತ ಹೋರಾಟಗಾರ ಪ್ರಜ್ವಲ್ಗೆ ಸೀಟ್ ಕೊಡೋದ್ರಲ್ಲಿ ಯಾಕೆ ಹಿನ್ನಡೆ ಆಯ್ತು? ಇವತ್ತು ನಾವು ತೋರಿಸ್ಕೊಡ್ಬೇಕಾಗಿತ್ತು ರಾಜ್ಯ ಜನತೆಗೆ. ಇವತ್ತು ಕುಟುಂಬ ರಾಜಕಾರಣ ನಮ್ಮ ಪಕ್ಷದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಪಕ್ಷದಲ್ಲೂ ಇದೆ ಅಂತ. ಇವತ್ತು ಕುಟುಂಬ ರಾಜಕಾರಣ ಅಂತ ವ್ಯವಸ್ಥೆಯಲ್ಲಿ ನಾವೆಲ್ಲೋ ಒಂದ್ ಕಡೆ ತೋರಿಸಿದೀವಿ. ನಾವು ಕುಟುಂಬ ರಾಜಕಾರಣ ಇಲ್ಲದೆ ಇದ್ರೂ ಕೂಡ ರಾಜಕಾರಣ ಮಾಡೋದ್ರಲ್ಲಿ ನಾವು ಮುಂದಿದ್ದೀವಿ ಅನ್ನೋದು ಭಾವನೆ ತೋರಿಸಿದೀವಿ. ಇವತ್ತು ಈ BJPಯಲ್ಲಿ ಇರ್ಬೋದು, ಇವತ್ತು ನೀವೇ ನೋಡಿದ್ದೀರಾ, ಇವತ್ತು ಯಡಿಯೂರಪ್ಪ ಅವ್ರು 2 ಮಕ್ಕಳನ್ನು ನಿಲ್ಸ್ಬೇಕು, ಅವ್ರನ್ನ ನಿಲ್ಲದಲ್ದೇನೆ 2 ಮಕ್ಕಳನ್ನು ನಿಲ್ಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ಹೋಗಿದ್ರು. ಇವತ್ತು ನೋಡ್ತಾ ಇದ್ದೀರಾ ನೀವು ವ್ಯವಸ್ಥೆ. ಕರೆಕ್ಟ್. ಏನೋ ಅನಿವಾರ್ಯ ಕಾರಣ ಒಬ್ಬ ಮಗ ನಿಲ್ಲಿಲ್ಲ, ಆದ್ರೆ ಇನ್ನೊಬ್ಬ ಮಗನ ನಿಂತಿದ್ದಾನೆ. ಇವತ್ತು ಅಪ್ಪ ಮಕ್ಕಳ ಪಕ್ಷ ನಿಜವಾದ ಪಕ್ಷ ಯಾವ್ದಾಯ್ತು, ಇದನ್ನೆಲ್ಲ ನೋಡಬೇಕಾಗುತ್ತೆ. ಕುಟುಂಬ ರಾಜಕಾರಣ ಅನ್ನೋದು ಪ್ರಜ್ವಲ್ ಎಲ್ಲಾ ಪಕ್ಷಗಳಿಗೂ ಕೂಡ ಕಾಮನ್ ಆಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟಿದ್ದಿದ್ರೆ ಕುಟುಂಬ ರಾಜಕಾರಣದ ಅಪವಾದ ಏನು ಆ ಪರಿ JDS ಮೇಲೆ ಬರ್ತಾ ಇತ್ತು ಅಂತೇನು ಅನ್ಕೊಂತಿರ್ಲಿಲ್ಲ. ಆದ್ರೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಯ್ತು
ಇವತ್ತು ಕುಟುಂಬ ರಾಜಕಾರಣ ಯಾರು ಮಾಡ್ತಿದ್ದಾರೆ, ಕುಟುಂಬ ರಾಜಕಾರಣ ಯಾರು ಮಾಡ್ತಿಲ್ಲ. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ಇದ್ರಲ್ಲ, ಕುಟುಂಬ ರಾಜಕಾರಣ ಅನ್ನೋದು ನನ್ನ ಪ್ರಕಾರ ಅದು ಸಮಯ ಸಂದರ್ಭದಲ್ಲಿ ಮಾತಾಡುವಂತ ವಿಚಾರ ಅಷ್ಟೇ. ಸೊ ಕುಟುಂಬ ಅಂದ್ರೆ ನಿಮಗೆ ಟಿಕೆಟ್ ತಪ್ಪಿದ್ದು ಒಳ ಜಗಳ, ಆಂತರಿಕ ಜಗಳದಿಂದ ಅಂತ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಸೊ ಹಾಗೇನು ಇಲ್ವಾ? ಖಂಡಿತವಾಗ್ಲೂ ಇಲ್ಲ ಸರ್. ಯಾಕೆ ನನಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇದು ಹೂವಪ್ಪ ಮಾತುಗಳಿಗೆ ನಾವು ಚರ್ಚೆ ಮಾಡಿದ್ರೆ ಅದಕ್ಕೆ ತೂಕವಾದಂತ ಉತ್ತರ ಸಿಗೋದಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು. ಜೆಡಿಎಸ್ ಬಂದಂತ ಸೀಟ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ರೀತಿ ನಿಮಗೆ ಸಂಪೂರ್ಣವಾದಂತ ತೃಪ್ತಿ ತಂದಿದೆಯಾ? ಸಂಪೂರ್ಣ ಬಹುಮತದಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ಇನ್ನ ಅತಿ ಹೆಚ್ಚಿನ ಸಂತೋಷ ಆಗಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಅದು ಒಂದು ಅವಕಾಶ ಖಂಡಿತವಾಗ್ಲೂ ಬರ್ಬೋದು ಅನ್ನೋದು ದೇವರಿಚ್ಛೆ. ಜನರು ವಿಶ್ವಾಸ ಇಟ್ಟು ಜನರು ಮತ್ತೆ ಒಂದು ಅವಕಾಶ ಕೊಟ್ಟರು ಖಂಡಿತವಾಗ್ಲೂ ಬರ್ಬೋದು ಅನ್ನೋ ವಿಶ್ವಾಸದಲ್ಲಿ ನಾವು ಹೋರಾಟ ಮಾಡಬೇಕು. ಸೊ ನೀವು ರಾಜರಾಜೇಶ್ವರಿ ನಗರದ ನೆಲದಲ್ಲಿ ನಿಂತು ಅಬ್ಬರಿಸಿದ್ರಿ ಮುನಿರತ್ನ ಅವರ ವಿರುದ್ಧ. ಈಗ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ. ನಿಮ್ಮ ಪ್ರಕಾರ ಅಲ್ಲಿ ಮುನಿರತ್ನ ಅವರನ್ನ ಹಿಂಬದಿ ಸರಿಸಿ ಜೆಡಿಎಸ್ಗೆ ಸಪೋರ್ಟ್ ಮಾಡೋದಕ್ಕೆ ಕೇಳ್ಕೊಳ್ತೀರಾ, ಮುನಿರತ್ನ ಅವರಿಗೆ ಬಿಟ್ಕೊಡೋದಕ್ಕೆ ಸರಿ ಅಂತ ಹೇಳ್ಕೊಳ್ತೀರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, ಈಗ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ದಾರೆ, ಬಿಜೆಪಿ ಕ್ಯಾಂಡಿಡೇಟ್ ಇದ್ದಾರೆ. ಈಗ ಇನ್ನ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ನಾವು ಖಂಡಿತವಾಗ್ಲೂ ನಮ್ಮ ಕ್ಯಾಂಡಿಡೇಟ್ ಇರೋ ತನಕನೂ ಖಂಡಿತವಾಗ್ಲು ನಮ್ಮ ದುಡಿಮೆ ಏನಿರ್ಬೇಕು ನಾವು ಅದನ್ನ ಶ್ರಮಿಸ್ತೀವಿ. ಖಂಡಿತವಾಗ್ಲು ಗೆಲ್ಲುವಂತ ವಿಶ್ವಾಸದಲ್ಲಿ ನಾವು ಹೋರಾಟ. ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಲೂ ಕೂಡ ಚಾನ್ಸ್ ಇದೆ. 38ರ ಜಾಗದಲ್ಲಿ 39 40 ಆಗೋ ಚಾನ್ಸ್ ಈಗಲೂ ಕೂಡ ಇದೆ. ಸ್ಟಿಲ್ ಅದು ಓಪನ್ ಇದೆ. ಇದೆಯಾ ನಿಮ್ಗೆ ಏನಾದ್ರು ಭರವಸೆ ಇದೆಯಾ? ಖಂಡಿತವಾಗ್ಲೂ ನಾನು ಯಾವ ರೀತಿ ಆಸೆ ಇಟ್ಕೊಂಡಿಲ್ಲ. ಈಗ ದೇವೇಗೌಡರು ಸಾಹೇಬರು ಕುಮಾರಣ್ಣವ್ರು ಏನ್ ನಿರ್ಧಾರ ತಗೊಂತಾರೆ ಅದಕ್ಕೊಬ್ಬ ನಿಷ್ಠಾವಂತವಾಗಿ ಜೆಡಿಎಸ್ ಅಲ್ಲಿ ಹೋರಾಟ ಮಾಡುವಂತ ಒಬ್ಬ ಏನ್ ಇವತ್ತು ಕಾರ್ಯಕರ್ತನಾಗಿ ನಾನು ದುಡಿಬೇಕು ಅದನ್ನ ದುಡಿತೀನಿ. ರಾಮನಗರಕ್ಕೆ ಪ್ರಜ್ವಲ್ ರೇವಣ್ಣ ಅವರು ನಿಲ್ಲೋದ್ರಲ್ಲಿ ತಪ್ಪೇನು? ಅದು ಕುಮಾರಣ್ಣವರು ದೇವೇಗೌಡರು ಸಾಹೇಬರು ನಿರ್ಧಾರ ಮಾಡಬೇಕು. ಪ್ರಜ್ವಲ್ ರೇವಣ್ಣ ಅವರಿಗೆ ಆಸೆ ಇದೆಯಾ? ಸರ್, ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಕುಮಾರಣ್ಣವರು ಮತ್ತೆ ದೊಡ್ಡವ್ರು ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನಾನು ಇದೇ ವ್ಯವಸ್ಥೆ ಬರಬೇಕು ಅಂತ ಏನಿಲ್ಲ. ನಾ ಕೇಳ್ತಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ರಾಮನಗರದಿಂದ ನಿಲ್ಲುವಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆಸೆ ಪಡೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಕುಮಾರಣ್ಣವರು ದೇವೇಗೌಡರು ಸಾಹೇಬ್ರು ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸೊ ಒಂದು ವೇಳೆ ಕುಮಾರಣ್ಣ ಮತ್ತು ದೇವೇಗೌಡರು ಹೇಳಿ ರಾಮನಗರದಲ್ಲಿ ಪ್ರಜ್ವಲ್ ಅವರಿಗೆ ಅವಕಾಶ ಕೊಡೋಣ ಅಂತಂದ್ರೆ ಆರ್ ಯು ರೆಡಿ? ಡೆಫಿನೆಟ್ಲಿ ವಿ ಹ್ಯಾವ್ ಟು ಫೈಟ್ ಅಲ್ಲ ಸರ್. ಬಟ್ ನಮಗೆ ಈಗ ಮಾತುಗಳು ಕೇಳಿ ಬರ್ತಿರುವಂತದ್ದು ರಾಮನಗರಕ್ಕೆ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಸೋ ಒಂದು ಪ್ಲಾನ್ ನಡೀತಾ ಇದೆ ಅನ್ನೋದು. ಇಟ್ ಮೇ ಬಿ ರೈಟ್ ಆರ್ ರಾಂಗ್ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಪರ್ಸೆಪ್ಷನ್ ಆ ತರಕ್ಕೆ ಬರ್ತಾ ಇರುವಂತದ್ದು. ಸೊ ನಿಂತ್ರೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಕೊಡಬಹುದಾದ್ರೆ ನೀವು ನಿಮ್ಮ ಆಕ್ಷೇಪಣೆ ಇರುತ್ತಾ ಅಥವಾ ನನಗೆ ಕೊಡಿ ಅಂತ ಕೇಳ್ತೀರಾ? ಅದು ಪಕ್ಷದ ನಿರ್ಧಾರ ಅಂತ ಸುಮ್ಮನೆ ಆಗ್ಬಿಡ್ತೀರಾ? ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ಏನಕ್ಕೆ ಆ ಪಕ್ಷ ನಾನು ಏನಕ್ಕೆ ಬೇಡ ಅಂತ ಹೇಳಬೇಕು ಅವ್ರಿಗೆ. ನಾನು ಯಾವುದೇ ಕಾರಣಕ್ಕೂ ಬೇಡ ಅನ್ನೋದಿಲ್ಲ. ಯಾಕಂದ್ರೆ ಇವತ್ತು ಅವರು ಕೂಡ ಹೋರಾಟ ಮಾಡಿದ್ದಾರೆ. ಅವ್ರದೇ ಆದಂತ ಚನ್ನಪಟ್ಟಣದಲ್ಲಿ ಅವ್ರದೇ ಆದಂತ ಅಭಿಮಾನಿಗಳು, ಅವ್ರದೇ ಆದಂತ ಕಾರ್ಯಕರ್ತರ ಪಡೆಯನ್ನು ಬಳಸ್ಕೊಂಡಂತ ಸಂದರ್ಭದಲ್ಲಿ ನಾನು ಯಾವುದೇ ರೀತಿ ನಾನೇನು ಅವ್ರಿಗೆ ಬೇಡ ಅನ್ನೋದಿಲ್ಲ. ಇವತ್ತು ಅನಿತಾ ಕುಮಾರಸ್ವಾಮಿ ಅವ್ರು ನಿಂತರು ಕೂಡ ನಾವೆಲ್ಲರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಅಲ್ಲಿ ಹೋಗಿ ದುಡಿಬೇಕಾದ್ರೆ ನಾವು ದುಡಿತೀವಿ. ಫೈನ್. ಒಂದ್ ವೇಳೆ ಈಗ ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ಅವರೇ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂದ್ರೆ ಚುನಾವಣೆಗೆ ಮೊದಲು ಅವ್ರು ಹೇಳಿದ್ದು ನಮ್ಮ ಕುಟುಂಬದಿಂದ ಇಬ್ಬರೇ, ನಾವು ಮೂರನೇ ವ್ಯಕ್ತಿನ ಆಯ್ಕೆ ಮಾಡೋದಿಲ್ಲ ಅನ್ನೋದು. ಒಂದು ವೇಳೆ ಅಲ್ಲಿ ಮೂರನೇ ವ್ಯಕ್ತಿ ನಿಮ್ಮನ್ನ ಆಯ್ಕೆ ಮಾಡಿದ್ರು ಕೂಡ ಕುಟುಂಬ ರಾಜಕಾರಣ ಅಂತ ಆಗುತ್ತೆ, ಅನಿತಾ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿದ್ರು ಕೂಡ ಕುಟುಂಬದ ಲೆಕ್ಕಾಚಾರಕ್ಕೆ ಬರುತ್ತೆ. ಇಬ್ಬರನ್ನು ಹೊರತುಪಡಿಸಿ ಯಾರಾದ್ರೂ ಕಾರ್ಯಕರ್ತರನ್ನ ರಾಮನಗರಕ್ಕೆ ಹಾಕೋದಾದ್ರೆ ಒಂದ್ ನಿಮಿಷ, ಕುಟುಂಬ ರಾಜಕಾರಣದಲ್ಲೇ ನಾವು ಇವಾಗ ಬಿಜೆಪಿನ ತಗೊಳ್ಳಿ. ನಾನು ಹೇಳಿದೆ ಹಲವಾರು ಮಕ್ಕಳುಗಳು, ಹಲವಾರು ಹೆಂಡತಿರುಗಳು ಇರ್ಬೋದು, ಇಲ್ಲ ಹಲವಾರು ಜನ ಇವತ್ತು ಕುಟುಂಬ ರಾಜಕಾರಣ ಮಾಡ್ಕೊಂಡ್ ಬರ್ತಿದ್ದಾರೆ. ಇವತ್ತು ನಾವು ನಮ್ಮ ಮಾತು ಉಳಿಸ್ಕೊಂಡಿದ್ದೀವಿ, ಅವ್ರವ್ರ ಮಾತು ಉಳಿಸ್ಕೊಂಡಿದ್ದಾರೆ. ಮತ್ತೆ ಇದು ಒಂದು ಪಕ್ಷಕ್ಕೆ ಮಾತ್ರ ಒಂದು ನೀತಿ, ಇನ್ನು ಬೇರೆ ಪಕ್ಷಕ್ಕೆ ಮಾತ್ರ ಇನ್ನು ಬೇರೆ ನೀತಿ ಅನ್ನೋದು ಯಾವ ನ್ಯಾಯ? ಹಾಗಾಗಿ ನಾನು ಇವತ್ತು ಅನಿತಾ ಕುಮಾರಸ್ವಾಮಿ ಕೊಟ್ಟರು ಯಾರಿಗೆ ಕೊಟ್ಟರು ನಾವು ಸಂತೋಷ ಪಡ್ಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಅನಿತಾ ಕುಮಾರಸ್ವಾಮಿ ಆರ್ ಇಟ್ ಕ್ಯಾನ್ ಬಿ ಪ್ರಜ್ವಲ್ ರೇವಣ್ಣ ಆರ್ ಇಟ್ ಕ್ಯಾನ್ ಬಿ ಎನಿ ಕಾರ್ಯಕರ್ತ. ನಮ್ಮ ಕೆಲಸನ ನಾವು ನಿಷ್ಠೆಯಿಂದ ದುಡಿದು ನಮ್ಮ ಪಕ್ಷದ ಬಲವಂತನೆಗೆ ನಾವು ಶಕ್ತಿಯಾಗಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಮಾಡ್ತೀವಿ. ಇದು ಕುಟುಂಬ ರಾಜಕಾರಣ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ಹೋರಾಟ ಮಾಡ್ತಿದ್ದೀರಾ, ಕಾರ್ಯಕರ್ತರಾಗಿದ್ದೀರಾ, ಪಕ್ಷದಲ್ಲಿ ಪೊಸಿಷನ್ ಇದೆ, ನಿಮ್ಮ ಹಕ್ಕು. ಖಂಡಿತವಾಗ್ಲೂ ಈಗ ನಮ್ಗೆ ಆದಂತ ನಮ್ಮ ಇರ್ತಾರೆ, ನಮ್ಗೆ ಆದಂತ ನಮ್ಮನ್ನ ಅಪೇಕ್ಷೆ ಪಡುವಂತ ಜನ ಇರ್ತಾರೆ, ಯುವಕರು ಇರ್ತಾರೆ. ಅವ್ರನ್ನ ನಾವು ಮುಂದಿನ ದಿನಗಳಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಉಳಿಸ್ಕೊಂಡು ಪಕ್ಷದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಆದಂತ ಶಕ್ತಿ ನಾವು ಪಡ್ಕೊಳ್ಬೇಕಾಗುತ್ತೆ. ನಿಮ್ಮ ಪ್ರಕಾರ
ಇದೊಂದು ಸುದೀರ್ಘವಾದಂತಹ ಸ್ಟೇಬಲ್ ಗೌರ್ಮೆಂಟ್ ಕೊಡುವಂತ ಮೈತ್ರಿ ಸರ್ಕಾರವಾಗಿ ಮುಂದುವರಿಯುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಖಂಡಿತವಾಗ್ಲೂ ನಮ್ಗೆ ವಿಶ್ವಾಸ ಇದೆ. ನಾವು ಖಂಡಿತವಾಗ್ಲೂ 5 ವರ್ಷ ಪೂರೈಸ್ತೀವಿ. 5 ವರ್ಷ ಪೂರೈಸಲ್ದೇನೆ ಯಾರ ಮೇಲೆ ನಂಬಿಕೆ ನಿಮಗೆ? ಇವತ್ತು ಕಾಂಗ್ರೆಸ್ ಬಿಜೆಪಿ, ಕಾಂಗ್ರೆಸ್ ಜೆಡಿಎಸ್ ಎರಡು ಮೇಲೂ ನಂಬಿಕೆ ಇದೆ. ನಮ್ಮ ಪಕ್ಷ ಇವತ್ತು ಏನ್ ಕಾಂಗ್ರೆಸ್ ಜೆಡಿಎಸ್ ಒಂದು ಜಂಟಿ ಸರ್ಕಾರ ಇದೆ, ಇವತ್ತು ಅಂತ ಒಂದು ಸ್ಥಾನದಲ್ಲಿ ಇಲ್ಲ. ನಾವು 117 ಸ್ಥಾನದಲ್ಲಿ ಇದ್ದೀವಿ. ಸಂಪೂರ್ಣ ಬಹುಮತ ಇದೆ. ಸರಳತೆ ಬಹುಮತ ಏನಲ್ಲ. 7 ಸ್ಥಾನ ಹೆಚ್ಚಾಗಿದ್ದೀವಿ ನಾವು. 3-4-5 ಸ್ಥಾನ ಹೆಚ್ಚಾಗಿದ್ದೀವಿ. ಹಾಗಾಗಿ ಒಂದು ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆ ಇನ್ನೇನೇನು ತಗೊಳುತ್ತೆ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಯಾಕಂದ್ರೆ ಇವತ್ತಿದ್ದ ರಾಜಕಾರಣ ನಾಳೆ ಇರೋದಿಲ್ಲ. ಹಾಗಾಗಿ ಇನ್ನ ಏನು ಬೆಳವಣಿಗೆ ತಗೊಳುತ್ತೋ ಗೊತ್ತಿಲ್ಲ. ಇವತ್ತಿನ ರಾಜಕಾರಣ ಆಗಿರುವಂತದ್ದು ಅನಿವಾರ್ಯದ ಸಂದರ್ಭದಲ್ಲಿ ಆಗಿರುವಂತ ಹೊಂದಾಣಿಕೆ ಇದು. ಸೊ ನಾಳೆ ಯಾರಿಗೂ ಅನಿವಾರ್ಯ ಆಗದೇ ಇರಬಹುದು, ಅಥವಾ ಕಾಂಗ್ರೆಸ್ಗೆ ಅನಿವಾರ್ಯ ಆಗದೇ ಇರಬಹುದು, ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನವರು ಅನಿವಾರ್ಯ ಆಗದೇ ಇರಬಹುದು, ಸಡನ್ ಆಗಿ ಯಾರೋ ಬಿಜೆಪಿಯವರು ಯಾರಿಗಾದ್ರೂ ಅನಿವಾರ್ಯ ಆಗಬಹುದು. ನೋಡಿ ಸರ್, ಇವತ್ತು ಲೈಕ್ ಮೈಂಡೆಡ್ಸ್ ಹ್ಯಾವ್ ಗಾಟ್ ಟುಗೆದರ್ ಅಂತ ಹೇಳ್ತೀವಿ. ಇವತ್ತು ಒಂದೇ ಮನಸ್ಥಿತಿ ಇರೋರು ಇವತ್ತು ಒಗ್ಗಟ್ಟಾಗಿದ್ದಾರೆ. ಇವತ್ತು ಸೆಕ್ಯುಲರಿಸಮ್ ನ ಎತ್ತಿಡಿಬೇಕು, ಸೆಕ್ಯುಲರ್ ಪಾರ್ಟಿ ಒಂದು ಫೋರ್ಸ್ ಏನ್ ರಾಜ್ಯದಲ್ಲಿ ಆಡಳಿತ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಎಲೆಕ್ಷನ್ ಚುನಾವಣೆಗೆ ಮುಂಚೆ ಹೇಳ್ತಾರೆ, ರಾಜಕೀಯ ವಿಶ್ಲೇಷಕರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು, ಈ ಒಂದು ವೇಳೆ ಜೆಡಿಎಸ್ ಈ ಬಾರಿ ಒಂದು 35-38 ಎಲ್ಲ ಸಮೀಕ್ಷೆಗಳು ಕೂಡ ಕೊಟ್ಟಿದ್ರು ಕೂಡ ಜೆಡಿಎಸ್ ಅಧಿಕಾರದಲ್ಲಿ ಉಳ್ಕೊಳ್ಳಿಲ್ಲ, ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ ಅದರ ಅಸ್ತಿತ್ವ ಬಹುತೇಕ ಮುಳುಗು ಹೋಗುತ್ತೆ ಜೆಡಿಎಸ್ ಅನ್ನೋ ಮಾತಾಡ್ತಾ ಇತ್ತು. ಇವತ್ತಿನ ರಾಜಕಾರಣದಲ್ಲಿ ಯಾವುದೋ ಒಂದ್ಸರಿ ಒಂದ್ಸರಿ ಬಂದ್ಬಿಟ್ರೆ ಏನೋ ಪಕ್ಷನೇ ನಿರ್ಮಾಣ ಆಗತ್ತೆ ಅನ್ನೋದು ಭಾವನೆ ಇಲ್ಲ. ಇವತ್ತು 10 ವರ್ಷ ಸೋತಿದ್ರು ಕೂಡ ಇವತ್ತು ಕಂಬ್ಯಾಕ್ ತರ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂದ್ರೆ ನಮ್ಮ ಕಾರ್ಯಕರ್ತರನ್ನ ನಾವು ಮೆಚ್ಚಬೇಕು. ಜೆಡಿಎಸ್ ನಲ್ಲಿ ಈ ಸಕ್ಸಸ್ ಗೆ ಒಂದು ಹೋರಾಟ ನಡೀತಾ ಇದೆ ಒಳಗಡೆಗೆ ಅನ್ನೋದು. ಅದು ಪ್ರಜ್ವಲ್ ಇರ್ಬೋದು, ನಿಖಿಲ್ರ ನಡುವೆ ಒಂದು ಯಾರು ಪಕ್ಷದ ನಂತರದ ಸ್ಥಾನ ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಅಂದ್ರೆ ನಂತರದಲ್ಲಿ ಈ ಪಕ್ಷವನ್ನ ಸದೃಢವಾಗಿ ಮುನ್ನಡೆಸುವಂತ ಶಕ್ತಿ ಇರುವಂತದ್ದು ಒಂದು ಚರ್ಚೆ ಈಗಾಗಲೇ ಬರ್ತಿರುವಂತದ್ದು. ಕೆಲವರು ಒಂದಷ್ಟು ಜನ ನಿಮ್ಮ ಹೆಸರು ಕೂಡ ಹೇಳ್ತಾರೆ, ಮಾಸ್ ಲೀಡರ್ ಅಂತ. ಇಲ್ಲ ನಿಖಿಲ್ ಅವರು ಕೂಡ ನಾಳೆ ಪಕ್ಷಕ್ಕೆ ಬಂದು ಅವರು ಕೂಡ ಗಟ್ಟಿಗೊಳಿಸುವಂತ ಸಾಧ್ಯತೆಗಳಿದ್ದಾವೆ ಅನ್ನೋದು. ಸೊ ನಿಮ್ಮ ಪ್ರಕಾರ ನಿಮ್ಮ ಇಬ್ಬರ ನಡುವೆ ಈಕ್ವೇಶನ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ? ಪಕ್ಷದ ಸಕ್ಸೆಸರ್ ಜೆಡಿಎಸ್ ನ ಮುಂದೆ ಫ್ಯೂಚರ್ ಅಲ್ಲಿ ತೆಗೆದುಕೊಂಡು ಹೋಗುವಂತ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದಾದ್ರೆ ಅದು ಪ್ರಜ್ವಲ್ ಅವರಿಗ, ನಿಖಿಲ್ ಅವರಿಗ? ಸರ್, ಈಗ ಒಂದು ಮಾತಾಡೋದು ಇಷ್ಟಪಡ್ತೀನಿ. ಇವತ್ತು ನಿಖಿಲ್ ಯಾರು ನನ್ನ ಸ್ವಂತ ಅಣ್ಣ. ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಯಾರ್ಯಾರೋ ಒಂದು ಅಪಪ್ರಚಾರಕ್ಕೊಳಗಾಗಿ ನಾವು ಬೇರೆ ಆಗ್ಬಿಟ್ಟಿದೀವಿ, ಅದಾಗ್ಬಿಟ್ಟಿದೀವಿ, ಇದಾಗ್ಬಿಟ್ಟಿದೀವಿ ಅನ್ನೋ ಭಾವನೆಗಳಿಗೆ ಇವತ್ತು ಒಳಗಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ಅರ್ಥೈಸ್ಕೊಂಡಿರೋದು. ಇವತ್ತು ಅದಕ್ಕೆ ನಾಂದಿ ಆಡಿದೀವಿ, ಅದಕ್ಕೆ ಒಂದು ತಲೆ ಹಿಡಿದಿದ್ದೀವಿ ಅನ್ನೋ ಒಂದು ಭಾವನೆ ನಮಗಿದೆ. ಯಾಕೆ ಮಾತು ಹೇಳ್ತೀವಿ ಅನ್ನೋದಂದ್ರೆ, ಇವತ್ತು ಒಂದೇ ವೇದಿಕೆಯಲ್ಲಿ ಇಟ್ಕೊಂಡು ಇಬ್ರು ಮಾತಾಡ್ಕೊಂಡು ಸಂತೋಷವಾಗಿ ತಪ್ಕೊಂಡಿರೋದನ್ನು ನೋಡಿದ್ದೀರ. ಹಾಗಾಗಿ ಇವತ್ತು ನಮ್ಮಲ್ಲಿದ್ದಂತ ವೈಮನಸ್ಸು ಇದ್ದಿದ್ರೆ ಯಾಕೆ ಆ ವೇದಿಕೆಯಲ್ಲಿ ನಾವು ಕಾಣಿಸ್ಕೊಂತಿದ್ವಿ ಒಟ್ಟಿಗೆ ಇಲ್ಲ? ಖಂಡಿತವಾಗ್ಲೂ ಅದಿಲ್ಲ. ಇಬ್ರು ಶ್ರಮನೂ ಬೇಕಾಗತ್ತೆ. ನಾಳೆ ನಿಖಿಲ್ ಜೆಡಿಎಸ್ ನ ರೂವಾರಿಯಾಗಿ ಜೆಡಿಎಸ್ ನ ಸಾಮಾನು ಒಳಗೆ ಬಂದ್ರು ನಿಮ್ದು ವೆಲ್ಕಮ್ ಇದೆ. ಖಂಡಿತವಾಗ್ಲೂ. ಯಾಕಂದ್ರೆ ಇವತ್ತು ಎಲ್ಲರೂ ಒಗ್ಗಟ್ಟನ್ನ ನಾವು ಮಾತಾಡಿದ್ರೆ, ಎಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ಖಂಡಿತವಾಗಿ ನಾವು ಯಶಸ್ಸನ್ನ ಗಳಿಬಹುದು ಅಷ್ಟೇ. ಒಂದು ವೇಳೆ ನಿಖಿಲ್ ಅವರಿಗೆ ರಾಜಕಾರಣಕ್ಕೆ ಬರೋದಾದ್ರೆ ಅವ್ರಿಗಿರುವಂತ ಕ್ವಾಲಿಟೀಸ್ ನೀವು ಕಂಡುಕೊಂಡಿರುವಂತ, ಈಗ ಒಂದು ರಾಜಕೀಯಕ್ಕೆ ಬಂದಿಲ್ಲ ಇನ್ನು ಸದ್ಯಕ್ಕೆ, ಬರೋದಾದ್ರೆ ಖಂಡಿತವಾಗ್ಲೂ ಬರೋದಾದ್ರೆ ಅವನಲ್ಲೂ ಒಳ್ಳೊಳ್ಳೆ ಗುಣಗಳಿದ್ದಾವೆ. ಈಗ ಮಾತಾಡೋ ಶೈಲಿಗಳಿರ್ಬೋದು, ಈಗ ಅವನ ನಡವಳಿಕೆಗಳಿರ್ಬೋದು, ಎಲ್ಲ ಭಾವನೆಗಳಿದ್ದಾವೆ, ನಾವು ನೋಡ್ತಾ ಇರ್ತೀವಿ. ಈಗ ಅವನು ನಾನು ಎಲ್ಲೂ ಕೂಡ ಭಾಷಣ ಮಾಡಿರೋದನ್ನ ನಾನು ನೋಡಿಲ್ಲ. ಹಾಗಾಗಿ ಅದನ್ನು ಖಂಡಿತವಾಗ್ಲೂ ನಾನು ಯಾವತ್ತೂ ನೋಡಿಲ್ಲ. ಹಾಗಾಗಿ ಅದನ್ನ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಅವನು ಮಾತಾಡೋ ಅಂತ ಒಂದು ಮಾತುಕತೆ ಇರ್ಬೋದು, ಜನರ ಜೊತೆ ಸ್ಪಂದಿಸುವಂತ ವಿಚಾರ ಇರ್ಬೋದು, ತಗ್ಗಿ ನಡೆಯುವಂತ ವಿಚಾರಗಳು ಇರ್ಬೋದು, ಅವೆಲ್ಲ ಒಂದ್ ಕಡೆ ಎಲ್ಲ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಪ್ಕೊಳ್ಳುವಂತ ವಿಚಾರಗಳು. ಹಾಗಾಗಿ ಬಂದ್ರು ಕೂಡ ನಾನು ಯಾವತ್ತೂ ಕೂಡ ನಾನು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ವಾಗತ ಮಾಡ್ತೀವಿ. ಬಂದ್ರೆ ಇನ್ನ ಅತಿ ಹೆಚ್ಚಿನ ಶಕ್ತಿ ಸಿಗುತ್ತೆ ನಮ್ಮ ಭಾವನೆ. ರೀಜನಲ್ ಪಾರ್ಟೀಸ್ ಎಲ್ಲ ಒಂದಾಗಿದ್ದಾವೆ, ಒಗ್ಗಟ್ಟಾಗಿದ್ದಾವೆ. 2019 ಅಧಿಕಾರಕ್ಕೆ ಬರ್ತವೆ. ನಿಮ್ಮ ತಾತ ಮತ್ತೊಂದ್ಸಲಿ ಪ್ರಧಾನಿ ಆಗೋ ಸಂದರ್ಭ ಬಂದ್ರು ಆಶ್ಚರ್ಯ ಇಲ್ಲ. ನೋಡಿ, ನಾನು ಯಾವುದೇ ಒಂದು ಲಘುವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ತೇನೆ. ಬಟ್ ಆದ್ರೆ ಇವತ್ತು ಯಾಕೆ ಆಗ್ಬಾರ್ದು ಅಂತ ನಾನು ಕೇಳ್ತಿರೋದು. ಅನುಭವ ಹಿರಿಯರ ಅವಕಾಶ ಬಂದ್ರೆ ನಾವು ಖಂಡಿತವಾಗ್ಲೂ ಸಂತೋಷವಾಗಿರ್ತೀವಿ. ಆದ್ರೆ ಅಧಿಕಾರನೇ ಆಸೆಯಾಗಿ ಇಟ್ಕೊಳಕ್ ಹೋಗ್ಬಾರ್ದು. ನಾನ್ ಹೇಳಿದ್ದು ದೇಶದಲ್ಲಿರೋ ನಡೀತಾ ಇರೋಂಥ ವ್ಯವಸ್ಥೆ ಅದನ್ನ ಕಿತ್ತು ಹೋಗಿಬೇಕಾಗತ್ತೆ, ಇವತ್ತು ಆಚರಿಸಬೇಕಾಗತ್ತೆ. ಇವತ್ತು ಅಂತ ವ್ಯವಸ್ಥೆನ ತೆಗೆದು ಇವತ್ತೇನು ಡಿಕ್ಟೇಟರ್ಶಿಪ್ ಅಂತೀವಿ ನಾವು,
ಇವತ್ತು ಡಿಕ್ಟೇಟರ್ಶಿಪ್ ಅಂತೀವಿ. ಇವತ್ತು ನಾವು ಬರೀ ಚುನಾವಣೆ ಆದ ನಂತರ ನೋಡ್ತಾ ಇದೀವಿ. ಈಗ 3 ರಾಜ್ಯಕ್ಕೆ ಕೊಟ್ಟಂತ ನ್ಯಾಯ ಇವತ್ತು ಈ ರಾಜ್ಯಕ್ಕೆ ನ್ಯಾಯ ಇಲ್ಲ. ಅಲ್ಲಿ ಕೊಟ್ಟಂತ ತೀರ್ಪು ಇಲ್ಲಿಗೆ ಆ ತೀರ್ಪು ಸೀಮಿತವಾಗಿಲ್ಲ. ಮಣಿಪುರ ಇರ್ಬೋದು, ಗೋವಾದಲ್ಲಿ ಇರ್ಬೋದು, ಅತಿ ಹೆಚ್ಚಿನ ಸೀಟ್ ತಗೊಂಡಂತ ಪಕ್ಷನ ಮೊದಲನೇದಾಗಿ ಇನ್ವೈಟ್ ಮಾಡಲ್ಲ ಗೌರ್ನರ್. ಆದ್ರೆ ಕರ್ನಾಟಕದಲ್ಲಿ ಇನ್ವೈಟ್ ಮಾಡ್ತಾರೆ. ಇದೆಲ್ಲ ಒಂದ್ ಕಡೆ ಡಿಕ್ಟೇಟರ್ಶಿಪ್ ಅನ್ನೋ ಒಂದು ಭಾವನೆ ಮಾಡಿದೆ. ಇದನ್ನ ನಾವು ಹೋಗ್ಲಾಡಿಸ್ಬೇಕು ಅಂದ್ರೆ ಯಾಕೆ ಎಲ್ಲರೂ ಒಕ್ಕಟ್ ಆಗಬಾರ್ದು? ತಪ್ಪೇನಿದೆ? ವಿ ವಾಂಟ್ ಅ ಡೆಮೊಕ್ರೆಟಿಕ್ ಕಂಟ್ರಿ, ವಿ ವಾಂಟ್ ಪ್ರಜಾಪ್ರಭುತ್ವ ಅಂತ ಕೇಳ್ತಾರೆ ಜನ ಕೇಳ್ತಾರೆ ಪ್ರಜಾಪ್ರಭುತ್ವ ಎತ್ತೀವಿ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ಗಳನ್ನ ನಮಗ್ ಕೊಡಿ ಅಂತ. ಲೋಕಸಭಾ ಚುನಾವಣೆ ಯಾರ ಕೈಲೋಗಲ್ಲ, ಅದು ಖಂಡಿತವರು ಕೊಡೋ ಅಂತ ವ್ಯವಸ್ಥೆ ಬಂದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟ. ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಮೈತ್ರಿ ಸರ್ಕಾರ ಇರೋದಿಲ್ಲ ಅನ್ನೋದು ಬಿಜೆಪಿಯವರ ಮಾತು ಕೂಡ. ಬಿಜೆಪಿಯವರು 1000 ಮಾತಾಡಬಹುದು, ಅದಕ್ಕೆ ಚರ್ಚೆ ಮಾಡೋದಕ್ಕೆ ನಮಗೆ ಸಂದರ್ಭ ಸಮಯ ಇಲ್ಲ. ಜನ ಆಶೀರ್ವಾದ ಮಾಡಿ ಅವ್ರು ಮುಖ್ಯಮಂತ್ರಿ ಮಾಡಿದ್ದಾರೆ. ಕೆಲಸ ಮಾಡಿ ನಾವು ಜನರ ವಿಶ್ವಾಸಕ್ಕೆ ಇಲ್ಲ ಅಂತ ಕೆಲಸ ನಾವು ಮಾಡಬೇಕು. ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು. ಪ್ರಜ್ವಲ್ ರೇವಣ್ಣ ಅವರು ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿನ ಆಸಕ್ತಿ ಇದೆಯೋ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು? ಸರ್, ರಾಜಕಾರಣ ಅಂದ್ರೆ ಎಲ್ಲ ಒಂದೇ. ಇವತ್ತು ರಾಷ್ಟ್ರ ಇರ್ಬೋದು, ರಾಜಕೀಯ ಇರ್ಬೋದು, ಎರಡರಲ್ಲೂ ರಾಜಕೀಯ ಮಾಡ್ಲೇಬೇಕು. ಹಾಗಾಗಿ ರಾಜಕಾರಣದಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಅದನ್ನ ನಿಭಾಯಿಸುವಂತ ಕೆಲಸ ನಾನು ಮಾಡಬೇಕು. ಒಂದು ರಿಕ್ವೆಸ್ಟ್ ಅಂತೂ ಮಾಡ್ಕೊಳ್ತೀರಾ? ಈಗ ರಾಮನಗರ ಖಾಲಿ ಇದೆ, ಅವಕಾಶ ಕೊಡಿ ಅಂತ ಒಂದು ರಿಕ್ವೆಸ್ಟ್ ದೇವೇಗೌಡರ ಹತ್ರ ತಾವು ಮಾಡ್ಕೋಬಹುದಾ? ಸರ್, ಡೆಫಿನೆಟ್ಲಿ ಇಲ್ಲ ಸರ್. ಡೆಫಿನೆಟ್ ಆಗಿ ನಾನು ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಮಾಡೋದಿಲ್ಲ. ಅವ್ರವ್ರಾಗೆ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ನಿಮ್ಮ ಮನಸ್ಸಿನ ಒಳಗಿರುವಂತ ಇಂಗಿತವನ್ನು ಕೂಡ ವ್ಯಕ್ತಪಡಿಸಬಹುದಲ್ವಾ? ಇಲ್ಲ. ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ಗುರುತಿಸೋ ಅಂತ ಶಕ್ತಿ ಅವರಲ್ಲಿದೆ. ಇವತ್ತು ನಮ್ಮ ದುಡಿಮೆಗಳನ್ನ ಅವರು ಗುರುತಿಸ್ತಾರೆ ಅನ್ನೋ ಒಂದು ಭಾವನೆ ಇದೆ. ಅವ್ರಿಗೆ ಗೊತ್ತು ಏನ್ ಸೂಕ್ತವಾದ ಸ್ಥಾನಮಾನ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದಕ್ಕೆ. ಅವ್ರು ಏನ್ ನಿರ್ಧಾರ ತಗೊಂಡ್ರು ನಾನು ಬದ್ಧವಾಗಿರ್ಬೇಕು. ನನ್ನ ತಂದೆಯವ್ರ ತರನೇ ಒಬ್ರು ಕೆಲಸ ಮಾಡ್ತಿರುವಂತದ್ದು ನಿಮ್ಮ ಬ್ರದರ್ ಸೂರಜ್ ಡಾಕ್ಟರ್. ಸೊ ಅವರು ಹಾಸನದಲ್ಲಿ ನೆಕ್ಸ್ಟ್ ರೇವಣ್ಣವರ ನಂತರ ಹಾಸನವನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸನ ರೇವಣ್ಣನವರ ಮಾದರಿಯಲ್ಲೇ ಮಾಡ್ತಾ ಇದ್ದಾರೆ ಸೂರಜ್ ಅವರು ಅಂತ. ಸೊ ಅವರು ರಾಜಕಾರಣಕ್ಕೆ ಬರ್ತಾರ? ನನಗೆ ಇವತ್ತವರೆಗೂ ಯಾವತ್ತೂ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ. ನಮ್ಮ ತಂದೆ ಇವತ್ತು ಇಡೀ ರಾಜ್ಯ ಸುತ್ತಂತ ಸಂದರ್ಭದಲ್ಲಿ ಇವತ್ತು ಯಾರು ಒಬ್ರು ತಾಲೂಕಲ್ಲಿ ನಿಂತು ಕೆಲಸ ಮಾಡಿ ಅವ್ರ ಪರವಾಗಿ ಮತ ಕೇಳುವಂಥದ್ದಿರ್ಬೋದು, ಹೋರಾಟ ಮಾಡುವಂಥ ವಿಚಾರದಲ್ಲಿ ಅವನು ಮುಂದಾಗಿ ಭಾಗಿಯಾಗಿದ್ದ. ಹಾಗಾಗಿ ನಾನು ಅವನಿಗೆ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ನಾವು ಅವರ ಬೆನ್ನೆಲುಬಾಗಿ ನಿಂತಿರ್ತೀವಿ. ನಮ್ಮ ಕುಟುಂಬದಲ್ಲಿ ನಾವು ಅವರ ಒಂದು ಏನೇ ನಿರ್ಧಾರ ತಗೊಂಡ್ರು ಅವ್ರು ಬಿಟ್ಟಂತ ವೈಯಕ್ತಿಕ ವಿಚಾರ ಅದು. ಹಾಗಾಗಿ ಅವ್ನು ರಾಜಕೀಯಕ್ಕೆ ಬರ್ತೀನಿ ಅಂದ್ರೆ ಜನ ಅವನ್ನ ಒಪ್ಪಿಗೆ ಪಟ್ರೆ ನಾವ್ ಯಾರು ಅದನ್ನ ತಡೆಯೋದಕ್ಕೆ? ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ತಾವು ಏನೇ ನಿರ್ಧಾರ ಮಾಡಿದ್ರು, ಕುಟುಂಬ ರಾಜಕಾರಣದಿಂದ ಹೊರಗಿರಬೇಕು ಅಂತ ನಿರ್ಧಾರ ಮಾಡಿದ್ರು ಈ ರಾಜ್ಯದ ಕೆಲವು ಮತದಾರರು ಜನರು. ಸೊ ನಿಮ್ಮನ್ನ ಈ ಕುಟುಂಬವನ್ನ ಜೆಡಿಎಸ್ಗೆ ಅಂಟಿಸುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ವಿಶ್ವಾಸ ಇದೆ ಸರ್. ಇವತ್ತು ಅವರಲ್ಲಿ ಒಂದು ಏನಂದ್ರೆ, ಇಲ್ಲ ರೇವಣ್ಣ ಸಾಹೇಬರು ಬಂದ್ರೆ ಒಂದು ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆ ಒಳಗಿಸಿಕೊಳ್ತಾರೆ. ರೇವಣ್ಣ ಸಾಹೇಬ್ರು ಮಕ್ಕಳು ಬಂದ್ರೆ ಏನು ಅವ್ರು ನಮ್ಮನ್ನ ಎಷ್ಟು ಜನ ನೋಡ್ಕೊಂತಾರೆ ಅನ್ನೋ ಒಂದು ಭಾವನೆ ಇರ್ಬೋದು. ನಾವು ಇಟ್ಟಂತ ಒಂದು ಏನು ಸಂಪರ್ಕ ಇರ್ಬೋದು, ಅವ್ರ ಜೊತೆ ಕಾರ್ಯಕರ್ತರ ಜೊತೆ ನಡವಳಿಕೆಗಳು, ಅವ್ರ ಜೊತೆ ಇರೋಂಥ ನಾವು ಏನು ಹೋರಾಟಗಳು ಮಾಡಿದೀವಿ ಅವನ್ನೆಲ್ಲ ನಮ್ಗೆ ಗುರುತಿಸಿ ಇವತ್ತು ಜನ ನಮ್ಮ ಮೇಲೆ ತೋರಿಸಂತ ವಿಶ್ವಾಸ ಅದು. ಹಾಗಾಗಿ ಎಲ್ಲದೂ ನಾವು ಒಂದೇ ರೀತಿಯಲ್ಲಿ ತಗೊಳಕ್ ಹೋಗ್ಬಾರ್ದು. ನಾವು ಎಲ್ಲದನ್ನೂ ಒಂದು ಭಾವೈಕವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇವತ್ತು ಜನ ಕೇಳೋದೇನು, ಜನನಾಯಕ ಅಂದ್ರೆ ಜನರ ಒಂದು ಕೂಗುಗೆ ಸ್ಪಂದಿಸುವಂತ ವ್ಯಕ್ತಿನೇ ಜನನಾಯಕ ಅನ್ನೋದು. ಹಾಗಾಗಿ ಯಾರೇ ಕೂಡ ಕೂಗಿದ್ರು ಅಷ್ಟೇ ನಾವು ಅದಕ್ಕೆ ಸ್ಪಂದಿಸ್ತಾ ಬಂದ್ರೆ ಖಂಡಿತವಾಗಿ ನಮ್ಮನ್ನು ಗುರುತಿಸ್ತಾರೆ, ಜನ ಗುರುತಿಸ್ತಾರೆ ಅನ್ನೋ ಭಾವನೆ ಹೋರಾಟ. ಫೈನ್, ಥ್ಯಾಂಕ್ ಯು ಪ್ರಜ್ವಲ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಇದು ಪ್ರಜ್ವಲ್ ರೇವಣ್ಣನವರ ಮಾತು. ನಮಸ್ಕಾರ.